ಸ್ನೇಹಿತರೆ, ಇಂದು ವಿಶೇಷವಾಗಿ ಅಮಾವಾಸ್ಯೆ ಇರುವಂಥದ್ದು. ಹೊಸಕೋಟೆಯಿಂದ ಏನು ಕಂಬಳಿಪುರಕ್ಕೆ ಬರುವಂಥ ಈ ಒಂದು ಮಾರ್ಗದಲ್ಲಿ ಸಿಗುವಂಥ ಕಾಟೇರಮ್ಮ ದೇವಸ್ಥಾನ ಇವತ್ತು ಕೇವಲ ಈ ಒಂದು ಹೊಸಕೋಟೆ ಭಾಗ ಅಲ್ಲ, ಇಡೀ ರಾಜ್ಯದಾದ್ಯಂತ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಜನಸಾಗರ ಬರ್ತಾ ಇರುವಂಥದ್ದು. ಅದೇಗೆ ಈ ಕ್ಷೇತ್ರ ಇಷ್ಟು ಒಂದು ಶಕ್ತಿಪೀಠವಾಗಿ ಇಷ್ಟು ವೇಗವಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಾರಣ ಧರ್ಮದರ್ಶಿಗಳು ಹೇಳ್ತಾರೆ, ರಾಮಯ್ಯವರು, ಶ್ರೀಯುತರಾದಂಥ ರಾಮಯ್ಯನವರು. ಅದೆಲ್ಲದಕ್ಕೂ ಕಾರಣ ಇಲ್ಲಿ ಬರುವಂಥ ಈ ಒಂದು ಲಕ್ಷಾಂತರ ಭಕ್ತರಿಂದ ಆಗ್ತಾ ಇರುವಂಥದ್ದು ಅಂತೇಳಿ. ಅದೇ ರೀತಿ ಈ ದೇವಸ್ಥಾನ ದೊಡ್ಡ ಕ್ಷೇತ್ರವಾಗಿ, ಕೇವಲ ದೇವಸ್ಥಾನ ಅಲ್ಲ, ಇದು ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇರುವಂಥದ್ದು. ಈ ಕ್ಷೇತ್ರದ ಕುರಿತು ಹೇಗೆ ಇಷ್ಟೆಲ್ಲ ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಸಾಧ್ಯವಾಯಿತು, ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಈ ಒಂದು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀಯುತರಾದಂಥ ರಾಮಯ್ಯವರಿದ್ದಾರೆ. ಸೊ ಅವ್ರ ಬಳಿ ಮಾತನಾಡ್ತಾ ಹೋಗ್ತೀನಿ. ಗುರುಗಳೇ, ನನಗೆ ಭಾಳ ಆಶ್ಚರ್ಯ ಅನಿಸಿದ್ದು, ಈ ಕ್ಷೇತ್ರ ಜನಸಾಗರ ಹರಿದು ಬರ್ತಾ ಇರುವಂಥದ್ದು ಹೇಗೆ ಸಾಧ್ಯವಾಯಿತು? ಕೇವಲ ನಾವು ಹೊಸಕೋಟೆ ಅಂತ ಹೇಳ್ತೀವಿ, ಹೊಸಕೋಟೆ ಅಲ್ಲ, ಅಥವಾ ಬೆಂಗಳೂರು ಅಂತ ಹೇಳ್ತೀವಿ, ಬೆಂಗಳೂರಲ್ಲ, ರಾಜ್ಯದ ನಾನಾ ಮೂಲೆಗಳಿಂದ ಈ ಒಂದು ಕ್ಷೇತ್ರಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದು ಏನು ಅನಿಸುತ್ತೆ ಗುರುಗಳೇ ತಮಗೆ? ಸರ್, ರಾಜ್ಯದ ನಾನಾ ಮೂಲೆಗಳಿಂದಲ್ಲ, ಹೊರ ರಾಜ್ಯಗಳಿಂದ ಸಹಿತ ಜನ ಬರ್ತಾರೆ. ಯಾಕಂದರೆ ನೀವಲ್ಲಿ ಹೋಗಿ ಈ ಪ್ರದರ್ಶನ ಮಾಡ್ತಾ ಇರ್ತಾರೆ ಭಕ್ತಾದಿಗಳು. ಅಲ್ಲಿ ನೋಡಿದ್ರೆ ನಿಮಗೆ ಆಂಧ್ರದವರು ಇರ್ತಾರೆ, ತಮಿಳುನಾಡು, ಕೇರಳ, ಎಲ್ಲ ರಾಜ್ಯಗಳಿಂದ ಸಹಿತ ಜನ ಬರ್ತಾರೆ. ಅದು ಆ ಒಂದು ತಾಯಿ ಕಾಟೇರಮ್ಮನ ಮೇಲಿರೋ ನಂಬಿಕೆ ಅವರಿಗೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆಗಳು, ಒಂದೊಂದು ಥರ ತೊಂದರೆಗಳು, ಒಂದೊಂದು ಥರ ದೋಷಗಳು, ಇವನ್ನು ಪರಿಹಾರ ತಗೊಳೋದಕ್ಕೋಸ್ಕರ ಭಕ್ತಾದಿಗಳಲ್ಲಿ ಬರೋಂಥದ್ದು. ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ದೇವಾಲಯದಲ್ಲೇ ಕೊಡೋಂಥ ಒಂದು ಹರಕೆಕಾಯಿ ಅಂದರೆ ಒಂದು ಪೂರ್ಣ ಫಲನ ತಗೊಂಡು ಅದನ್ನು ಆ ಒಂದು ಜೋಡಿ ಹಾಲದ ಮರಕ್ಕೆ ಅವರ ಸಮಸ್ಯೆ ಹೇಳಿದ್ರೆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ, ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಕೊಡೋಂಥ ಒಂದು ಪ್ರದಕ್ಷಿಣೆನ, ಆ ಪ್ರದಕ್ಷಿಣೆನ ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಆ ತಾಯಿ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಪೂರ್ಣ ಫಲನ ಅರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ. ಅದು 9 ವಾರ ಕಡ್ಡಾಯವಾಗಿ ಬಂದು ಕಟ್ಟಂಥದ್ದು. ಇದು ನಂಬಿಕೆಯಿಂದ ಮಾಡಬೇಕು. ಭಗವಂತನ ಮೇಲೆ, ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇರೋಂಥವ್ರು ಇಲ್ಲಿ ಬಂದು ತಾಯಿನ ಮನಸ್ಫೂರ್ತಿಯಾಗಿ ತಾಯಿಯ ಹತ್ರ ಒಂದು ಬೇಡಿಕೆ ಇಟ್ಟು ದೇವಾಲಯದಲ್ಲಿ ಕೊಡುವಂಥ ಒಂದು ಹರಕೆಕಾಯಿನ ಆ ಒಂದು ಜೋಡಿ ಹಾಲದ ಮೇಲೆ ಕಟ್ಟೋದ್ರಿಂದ ಅವರವರ ಇಷ್ಟಾರ್ಥಗಳು ನೆರವೇರ್ತಾ ಇದೆ. ಅದು ಕ್ಷೇತ್ರದ ಒಂದು ಶಕ್ತಿ. ಏಕೆಂದರೆ 2 ವರ್ಷದ ಹಿಂದೆ ಇವು ನಿಮ್ಗೆ ಕಾಣ್ತಾ ಇರ್ಬೋದು, ಈ ಫೌಂಡೇಶನ್ನು ಇದು 250 ಅಡಿ ವಿಗ್ರಹವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತಾಯಿ ಒಂದು ಸೂಚನೆ ಮೇಲೆ ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ಕೈ ಹಾಕಿರೋಂಥದ್ದು. ಆವತ್ತೊಂದು ದಿನ ನಮ್ಮ ಹತ್ರ ಒಂದು ಬಿಡಿಗಾಸು ಸಹಿತ ಇರಲಿಲ್ಲ, 1 ರೂಪಾಯಿ ಸಹಿತ ನಮ್ಮ ಹತ್ರ ಇರಲಿಲ್ಲ. ನಾವು ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥವ್ರು, ನಾವು ಒಬ್ಬ ಒಂದು ಬಡವರೇ. ಅದೇ ಗುರುಗಳೇ, ನಾನು ಪ್ರಶ್ನೆ ಮಾಡೋಣ ಅಂತ ಇದ್ದೆ, ನೇರವಾಗಿ ನಿಷ್ಠೂರವಾಗಿ ಪ್ರಶ್ನೆ ಮಾಡೋಣ ಅಂತ ಇದ್ದೆ. ಎಲ್ಲಿಂದ ಬರುತ್ತೆ ಗುರುಗಳೇ ಇಷ್ಟೊಂದು ದುಡ್ಡುಗಳು, ಇಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇರುವಂಥದ್ದು? ಎಲ್ಲಿಂದ ಬರುತ್ತೆ ತಮಗೆ ದುಡ್ಡು ಅಂತೇಳಿ? ಸರ್, ದುಡ್ಡು ಎಲ್ಲಿಂದ ಬರ್ತದೆ ಅಂದರೆ ಯಾರೊಬ್ಬೊಬ್ಬ ಬಿಲ್ಡರ್ ಕೊಡೋಂಥದ್ದಲ್ಲ, ಒಬ್ಬ ರಾಜಕೀಯ ವ್ಯಕ್ತಿಗಳು ಕೊಡೋಂಥದ್ದಲ್ಲ, ಯಾವುದೂ ಅಲ್ಲ. ಇದು ಈ ಒಂದು ಕ್ಷೇತ್ರಕ್ಕೆ ಬಂದು ಏನೊಂದು 150 ರೂಪಾಯಿ ಕೊಟ್ಟು ಭಕ್ತಾದಿಗಳ ಹರಕೆಕಾಯಿನ ತಗೊಳ್ತಾರೋ ಆ ಒಂದು 150 ರೂಪಾಯಿನ ಕ್ಷೇತ್ರಕ್ಕೆ ಬಂದು ಒಳಿತನ್ನು ಕಂಡು ಅವರ ಸಮಸ್ಯೆ ಪರಿಹಾರ ಮಾಡಿಕೊಂಡು ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಕೊಡೋಂಥ ಒಂದು ದೇಣಿಗೆನ, ಹಾಗೂ ಅವ್ರ ಪ್ರೀತಿಯಿಂದ ಹಾಕೋಂಥ ಹುಂಡಿ ಒಂದು ತಟ್ಟೆ ಕಾಸನ್ನು, ಇದನ್ನು ಒಂದು ಟ್ರಸ್ಟ್ ಮುಖಾಂತರ ಶ್ರೀ ಅಮ್ಮಾಶಕ್ತಿ ಟ್ರಸ್ಟ್ ಅಂತೇಳಿ ಹಾಗೂ ಚಾರಿಟಬಲ್ ಟ್ರಸ್ಟ್, ಈ ಟ್ರಸ್ಟ್ ಮುಖಾಂತರ ಇದನ್ನು ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ದೇವಸ್ಥಾನದ ಡೆವಲಪ್ಮೆಂಟ್ಗೆ ಉಪಯೋಗಿಸ್ತಾರಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಫೌಂಡೇಶನ್ ಬಂದುಬಿಟ್ಟು ಸುಮಾರು 40 ಅಡಿ ಡೀಪಿಂದ ಬರ್ತಾರಂಥದ್ದು. ಕನಿಷ್ಠ ಅಂದರೂ 800 ಟನ್ ಸ್ಟೀಲ್ ಬಿದ್ದೈತೆ, ಒಂದು 8 ರಿಂದ 10 ಸಾವಿರ ಮೂಟೆ ಸಿಮೆಂಟ್ ಬಿದ್ದೈತೆ, ಈ ತನಕನೇ ಅಷ್ಟು ಬಿದ್ದೈತೆ. ಈ ಎಂಸೆಂಡು ಜಲ್ಲಿ ಇದು ಲೆಕ್ಕನೇ ಇಲ್ಲ, ಅದು ಮಿತಿ ಇಲ್ಲದ ಥರ ಬಳಸ್ತಾ ಇರೋದು. ಒಂದು ಮೆಟ್ರೋಗೆ ಸಹಿತ ಈ ಒಂದು ಸ್ಟ್ರೆಂತಲ್ಲಿ ಪಿಲ್ಲರ್ ಹಾಕಲ್ಲ, ಒಂದು 50 ಫ್ಲೋರ್ ಬಿಲ್ಡಿಂಗ್ ಸಹಿತ ಈ ಥರ ಬೇಸ್ಮೆಂಟ್ ಹಾಕಲ್ಲ, ಅಷ್ಟು ಅದ್ಭುತವಾಗಿ ಬರ್ತಾ ಇರೋಂಥದ್ದು. ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮ ಹತ್ರ ಒಂದು ಬಿಡಿಗಾಸು ಸಹಿತ ಇರಲಿಲ್ಲ. ತಾಯಿ ಒಂದು ಸಂಕಲ್ಪ, ಅವಳ ಒಂದು ಆಶೀರ್ವಾದದಿಂದ ಸಿಕ್ಕದವರು ಯಾರು ಎಲ್ಲಿ ಕರೆದ್ರು ಸಹಿತ ದುಡ್ಡು ಕೊಡ್ತೀನಿ ಬಂದು ಅವ್ರ ಹಿಂದೆ ಎಲ್ಲ ನಾಯಿ ಥರ ಓಡಾಡಿದ್ದೀನಿ. ಎಲ್ಲರೂ ನನ್ನ ಓಡಾಡಿಸ್ಕೊಂಡು ಅವರಿಗೆ ಯಾವ ಥರ ಬೇಕೋ ನಮ್ಮನ್ನೆಲ್ಲ ಯೂಸ್ ಮಾಡಿಕೊಂಡು ಕಡೆ ರೀತಿಯಲ್ಲಿ ಸೈಡಿಗೆ ತಳ್ಳಿಬಿಟ್ರು. ಎಲ್ಲ ನಿನ್ನ ನಂಬಿ ಈ ಕೆಲಸಕ್ಕೆ ಕೈ ಇಟ್ಬಿಟ್ಟಿದ್ದೀನಿ, ನನ್ನ ಹತ್ರ 1 ರೂಪಾಯಿ ಸಹಿತ ಇಲ್ಲ, ಇದಕ್ಕೆಲ್ಲ ನೀನು ದಾರಿ ತೋರಿಸ್ಬೇಕು ಅಂತ ತಾಯಿ ಹತ್ರ ಒಂದು ಬೇಡಿಕೆ ಇಟ್ಟಾಗ ಅವಳು ಎಲ್ಲಿಂದ ತರಿಸ್ಕೊಳ್ತಾವಳೋ, ಯಾವ ರೀತಿ ಈ ಜನಸಾಗರ ಹರಿದು ಬರ್ತಾ ಇದೋ, ನನಗಂತೂ ಇವತ್ತಿನ ತನಕನೂ ಅದು
ಜೀರ್ಣಿಸ್ಕೊಳೋದಕ್ಕೆ ಆಗ್ತಾ ಇಲ್ಲ, ಆ ಥರ ನಡೀತಾ ಐತಿ ಇಲ್ಲಿ. ಆದರೆ ಯಾರು ನಂಬಿ ಬಂದು ಈ ಕ್ಷೇತ್ರಕ್ಕೆ ಕಾಲಿಟ್ರೆ ಅವರ ಕಷ್ಟ ಪರಿಹಾರ ಆಗ್ತೈತೆ. ಅದು ಕೆಲವ್ರು ಹೇಳ್ತಾರೆ ನಾನು 9 ವಾರ ಓದ್ನಿ ಕಾಯಿ ಕಡದ್ನಿ ಪರಿಹಾರ ಸಿಗಿಲ್ಲ ಅಂತಾರೆ. ಕೆಲವ್ರು ಹೇಳ್ತಾರೆ ಸ್ವಾಮಿ ನಾನು ಪ್ರದಕ್ಷಿಣೆ ಮಾಡ್ತಾ ಇದ್ದಂಗೆಲ್ಲ ನನಗೆ ಪರಿಹಾರ ಸಿಕ್ಬಿಡ್ತಾನೆ. ಅದು ಅವರವರ ಮನೋಭಾವದ ಮೇಲೆ, ಅವರವರ ನಂಬಿಕೆ ಮೇಲೆ. ನಮ್ಮ ಸನಾತನ ಧರ್ಮದಲ್ಲಿ ಏನಾಯ್ತಂದ್ರೆ ಭಗವಂತನ ನಾವು ಒಂದು ಕಲ್ಲಿಟ್ಟು ಪೂಜೆ ಮಾಡಿದ್ರೆ ಭಗವಂತ ನಮಗೆಲ್ಲ ಪ್ರತ್ಯಕ್ಷ ಆಗ್ತಾನೆ. ನಮ್ಮ ಧರ್ಮಕ್ಕಿರುವಂಥ ಶಕ್ತಿ ಅದು. ನಂಬಿಕೆ ಇಟ್ಟು ಯಾರು ಮಾಡ್ತಾರೋ ಅವರ ನಂಬಿಕೆಗೆ ತಾಯಿ ಯಾವತ್ತೂ ಸಹಿತ ಮೋಸ ಮಾಡಲ್ಲ. ಅವರ ನಂಬಿಕೆನ ಅದೇ ಥರ ತಾಯಿ ಉಳಿಸ್ಕೊಂಡು ಹೋಗ್ತಾವಳೆ. ಈ ಒಂದು ಕ್ಷೇತ್ರ ಈ ಮಟ್ಟಕ್ಕೆ ಬೆಳೀತಾ ಇತ್ತಂದರೆ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇರೋಂಥ ಈ ಭಕ್ತಾದಿಗಳು ಕೊಡೋಂಥ ಭಿಕ್ಷೆಯಿಂದ, ಯಾರೊಬ್ಬ ದಾನಿಗಳು ಕೊಡ್ತಾ ಇರೋದಂತಲ್ಲ, ಯಾರೋ ಬಂದು ಕೋಟಿಗಳು ಸುರಿತಾರಂತ ಯಾವುದು ಈ ತನಕ ಯಾರೂ ಸಹಿತ ನಾನಿದ್ದೀನಿ ಅಂತ ಬಂದು ನಮ್ಮ ಹಿಂದೆ ನಿಂತ್ಕೊಂಡ್ರು ಯಾರೂ ಇಲ್ಲ. ನಮ್ಮ ಹಿಂದೆ ಇರೋದು ಯಾರಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಕಲಿಯುಗದ ಅಧಿದೇವತೆ ಕಾಟೇರಮ್ಮ ದೇವಿ, ಪ್ರತ್ಯಂಗಿರ ಮುನೀಶ್ವರ, ಕಾಳಿ, ಪ್ರತ್ಯೇಕವಾಗಿ ಶಕ್ತಿ ಗಣಪತಿ ನಮ್ಮ ಹಿಂದೆ ನಿಂತು ಆ ಒಂದು ಜೋಡಿ ಹಾಲದ ಮರದ ಮಧ್ಯದಲ್ಲಿ ನೆಲೆಸಿರುವಂಥ ನವದುರ್ಗಿಯರು ನಮ್ಮ ಹಿಂದೆ ನಿಂತು ಮಾಡಿಸ್ತಾರಂಥದ್ದು. ಹಾಗೂ ನಮ್ಮಿಂದೆ ನಾವಿದ್ದೀರಿ ಅಂಥೇಳಿ ನಮ್ಮ ಕ್ಷೇತ್ರನ ನಂಬಿ ಬರ್ತಾರಂಥ ಭಕ್ತಾದಿಗಳು. ಭಕ್ತರು ಕೊಡುವಂಥ 100-200 ಆ ಕಾಣಿಕೆಗಳಿದೆಯಲ್ಲ, ಏನೋ ಅಲ್ಲಿ ಇಲ್ಲಿ ತೊಗೊಳ್ಳೋವಂಥ ಕೆಲವೊಂದು ಪದಾರ್ಥಗಳು, ಆ ಕೊಡುವಂಥ 100-200 ತೊಗೊಂಬಂದು ಇಲ್ಲಿಗೆ ಆಗ್ತಾ ಇದ್ರಿ, ಇಲ್ಲೂ ಆಗ್ತಾ ಇಲ್ಲ ಸರ್. ಪ್ರತಿ ₹1 ಏನೊಂದು ನಿಂಬೆಹಣ್ಣು ದೃಷ್ಟಿ ಹೊಡಿತಿರೋ ಆ ನಿಂಬೆಹಣ್ಣು ದೃಷ್ಟಿಗೆ ಅವ್ರು ಕೊಡೋಂಥ ₹1 ಆಗಿರ್ಬೋದು, ಒಂದು ತಡೆಕಾಯಿ ಹೊಡೆಯೋಂಥದ್ದಾಗಿರ್ಬೋದು, ಇಲ್ಲ ಕ್ಷೇತ್ರದಲ್ಲಿ ಅವ್ರು ಕೊಡೋಂಥ ₹150 ಕೊಟ್ಟು ಅರಕೆಕಾಯಿ ತಗೊಳೋಂಥದ್ದಾಗಿರ್ಬೋದು, ಅವರು ಏನೊಂದು ಉಂಡಿಗೆ ಹಾಕ್ತಾರೋ ಅದು ಪ್ರತಿಯೊಂದು ರೂಪಾಯಿ ಆಗಿರ್ಬೋದು, ಪ್ರತಿಯೊಂದೊಂದು ರೂಪಾಯಿಯು ಕ್ಷೇತ್ರದ ಏಳಿಗೆಗೋಸ್ಕರ ಬಳಸ್ತಾ ಇದ್ದೀರ ಹೊರತು ಸ್ವಾರ್ಥಕ್ಕೆ ಯಾವುದೂ ಬಳಸ್ತಾ ಇಲ್ಲ. ಅದು ಯಾರು ಬಂದ್ರು ಎಷ್ಟೊತ್ತಲ್ಲಿ ಬಂದರೂ ಕೇಳಿದ್ರು ಸಹಿತ ನಾನು ಹೇಳೋದಕ್ಕೆ ರೆಡಿ. ಯಾಕಂದರೆ ಕಣ್ಮುಂದೆ ಕೆಲಸ ಆಗ್ತಾ ಇದೆ, ಕಣ್ಮುಂದೆ ನೋಡ್ಬೋದು ಸರ್, ಮೇಲೆ ನೋಡ್ಬೋದು. ಮೆಟ್ರಿಯಲ್ ಕನಿಷ್ಠ ಅಂದ್ರೆ ಇನ್ನೂ 1 ವರ್ಷಕ್ಕಾಗೋಷ್ಟು ಮೆಟ್ರಿಯಲ್ ಸ್ಟಾಕ್ ಮಾಡಿದ್ದೀನಿ. ಸ್ಟೀಲು 200 ಟನ್ ಸ್ಟೀಲ್ ಸ್ಟಾಕ್ ಐತೆ. ಅಲ್ಲಿ ರಾಶಿಗಳು ಕಾಣಿಸ್ತಾ ಇರ್ಬೇಕು ನಿಮ್ಗೆ, ಎಂಸೆಂಟು ಜಲ್ಲಿ ಬೆಟ್ಟಗಳ ಥರ ಐತೆ. ಪ್ರತಿಯೊಂದು ಸಹಿತ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡ್ತಾ ಇರೋದು. ಇಲ್ಲಿ ನಿತ್ಯ ಅನ್ನದಾಸೋಹ ಆಗಿರ್ಬೋದು, ಒಂದು ಗೋಶಾಲೆ ಆಗಿರ್ಬೋದು, ಕ್ಷೇತ್ರದಲ್ಲಿ ದಿನ ನಡೀತಾ ಇರುವಂಥ ಡೆವಲಪ್ಮೆಂಟ್ ಆಗಿರ್ಬೋದು. ಕ್ಷೇತ್ರದಲ್ಲಿ 60 ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಾರೆ. ನಾನು ಅದನ್ನ ಮಾತಾಡಬೇಕು ಗುರುಗಳೇ. ಅದಕ್ಕೂ ಮುಂಚೆ ಆ ಎಂಪ್ಲಾಯ್ಸ್ ಬಗ್ಗೆ ಮಾತಾಡ್ತೀನಿ. ಉದ್ಯೋಗವನ್ನೇ ಸೃಷ್ಟಿ ಮಾಡಿಕೊಟ್ಬಿಟ್ರಿ. ಕೇವಲ ಕ್ಷೇತ್ರ ಅಲ್ಲ, ಇದು ಒಂದು ಉದ್ಯೋಗವನ್ನೇ ಸೃಷ್ಟಿ ಮಾಡಿಕೊಟ್ರಿ. 100 ಜನಕ್ಕೆ ಉದ್ಯೋಗ ಸಿಕ್ಕಿದೆ ಇವತ್ತು. ಸೊ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಾನು ಈಗ ಅನ್ನದಾಸೋಹ ಕ್ಷೇತ್ರಕ್ಕೆ ಹೋದೆ, ಅಂದರೆ ಅನ್ನದಾಸೋಹ ನಡೀತಾ ಇರುವಂಥ ಸ್ಥಳಕ್ಕೆ ಹೋದೆ. 100 ಜನ ಅಲ್ಲಿ ಪ್ರಸಾದದಿಂದ, ಅಲ್ಲಿ ಮಹಿಳೆಯರು, ಮಕ್ಕಳು, ಭಾಳ ದೂರದಿಂದ ಬಂದಿರುವಂಥ ಭಕ್ತಾದಿಗಳು ಭಾಳ ಸಂತೃಪ್ತಿಯಿಂದ ಅನ್ನ ತಿಂತಾ ಇದ್ರು. ಅದ್ರ ಜೊತೆಯಲ್ಲಿ ಅಲ್ಲಿರುವಂಥ ಅಡುಗೆ ಮಾಡುವಂಥ ಸಿಬ್ಬಂದಿಗಳನ್ನ ಮಾತನಾಡಿಸ್ತೆ, ಯಾವಾಗ ಒಲೆ ಅಂಟಿಸ್ತೀರಿ, ಯಾವಾಗ ಅರಿಸ್ತೀರಿ ಅಂತ ಆರಿಸೋಂಥ ಪ್ರಮೇಯನೇ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು ಅಂತೇಳಿ. ಹೇಗೆ ಸಾಧ್ಯ ಅಂತೇಳಿ ಇಷ್ಟು ಜನರಿಗೆ, ಸಾವಿರಾರು ಜನರಿಗೆ ಈ ಅನ್ನದಾಸೋಹ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ? ಸರ್, ನಾನು ನಿಮ್ಗೆ ಆವಾಗನೇ ಹೇಳಿದೆ, ನಂದು ಅನ್ನೋದು ಯಾವುದೂ ಇಲ್ಲ. ಅವಳು ಕೊಡ್ತಾವಳೆ, ಮಾಡ್ತಾಯಿದ್ದೀರಿ. ಭಕ್ತಾದಿಗಳು ಅದೇ ರೀತಿ ಸಹಕಾರ ಕೊಡ್ತಾವ್ರೆ. ಅಕ್ಕಿ ತಂದಾಕ್ತಾರೆ, ಬೆಳೆ ತಂದಾಕ್ತಾರೆ. ಅವ್ರ ಶಕ್ತಾನುಸಾರ 1 kg ಆಗಲಿ ತಂದಲ್ಲಿ ಹಾಕ್ತಾರೆ. ಇದು ಅತಿಶಯೋಕ್ತಿ ಅನಿಸ್ಬೋದು, ಬಟ್ ನನ್ನ ಕಣ್ಣಿಗೆ ಕಾಣಿಸಿದ್ದು, ನನ್ನ ವೃತ್ತಿ ಬದುಕಿನಲ್ಲಿ 15 ವರ್ಷದ ಪತ್ರಿಕೋದ್ಯಮದ ವೃತ್ತಿ ಬದುಕಿನಲ್ಲಿ ನಾನು ಧರ್ಮಸ್ಥಳದಲ್ಲೇ ನೋಡ್ತೀನಿ ಗುರುಗಳೇ. ಅಲ್ಲಿ ಬೆಳಗ್ಗೆ ಅಲ್ಲಿ ಆರಿಸಿರುವಂಥ, ಅಂದರೆ ಆ ಒಲೆ ಆರಿಸಿರುವಂಥ ಪ್ರಮೇಯನೇ ಇಲ್ವಂತೆ. ಅಲ್ಲಿ ಯಾವಾಗಲೂ ದಾಸೋಹ ನಡೀತಾನೆ ಇರುತ್ತೆ. ಸೊ ಈ ರೀತಿ ಒಂದು ದೊಡ್ಡ ಕ್ಷೇತ್ರದ ರೀತಿಯಲ್ಲಿ ಇಲ್ಲೂ ಕೂಡ ದಾಸೋಹ ನಡೀತಾ ಇರುವಂಥದ್ದು ನಿಮಗೆ ಎಷ್ಟು ಸಂತೃಪ್ತಿ ತಂದಿದೆ ಅಂತೇಳಿ? ಸರ್, ಮುಂದಿನ ದಿನಗಳಲ್ಲಿ ಏನೊಂದು ಧರ್ಮಸ್ಥಳ, ತಿರುಪತಿ ಯಾವ ಥರ ಆ ಒಂದು ಕ್ಷೇತ್ರದಲ್ಲಿ ದಾಸೋಹ ನಡೀತಾ ಇರ್ಬೋದು, ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ನಮ್ಮ ಕರ್ನಾಟಕದಲ್ಲಿ, ಇದು ನಮ್ಮ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ, ಈ ಒಂದು ಪುಟ್ಟ ಗ್ರಾಮದಲ್ಲಿ ಫರ್ ಡೇ ಒಂದು ದಿನಕ್ಕೆ ಕನಿಷ್ಠ ಅಂದರೆ 2-3 ಲಕ್ಷ ಜನ ದಾಸೋಹ ಮಾಡೋಂಥ ಒಂದು ಕಾನ್ಸೆಪ್ಟ್ ನಮಗೈತೆ. ಏಕೆಂದರೆ ಈ ಮಹಾಲಕ್ಷ್ಮಿ ಇವಳು ಕಲಿಯುಗದ ಅಧಿದೇವತೆ ಪ್ರತ್ಯಂಗಿರ ದೇವಿ. ಈ ತಾಯಿಯ ಒಂದು ವಿಶ್ವರೂಪ ಜಗತ್ತಿಗೆ ಕಾಣಿಸ್ಬಿಟ್ರೆ ಒಂದು ದಿನಕ್ಕೆ 2 ಲಕ್ಷ ಜನಕ್ಕೆ ಮೇಲೆ ವಿಸಿಟರ್ಸ್ ಬರ್ತಾರೆ, ಜನ ನೋಡೋದಕ್ಕೋದೇ ಬರ್ತಾರೆ. ಆದರೆ ಅದರಲ್ಲಿ ಪ್ರತ್ಯೇಕವಾಗಿ ಪ್ರತ್ಯಂಗಿರ ದೇವಿ ಸೇವೆ ಮಾಡಬೇಕಂದ್ರೆ ಅವ್ರಿಗೆ ಅದೃಷ್ಟ ಇರಬೇಕು. ಏಕೆಂದರೆ ಇವಾಗ ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ನೀವು ಹೋಗ್ಬಿಟ್ಟು ಒಂದು 10 ಲಕ್ಷ ಖರ್ಚು ಮಾಡಿದ್ರು ನಯವಾಗಲ್ಲ, ಅಂಥ ಸಮಸ್ಯೆಗಳಲ್ಲಿ ನಯವಾಗ್ತದೆ. ಏಕೆಂದರೆ ಈ ಭೂಮಿಗಿರೋ ಶಕ್ತಿ ಅದು. ಯಾವ ರೀತಿ ಅಂದರೆ ನರದೃಷ್ಟಿ, ಮಾಟ ಮಂತ್ರಗಳು, ಹಿತಶತ್ರು ಬಾಧೆಗಳು, ಆರೋಗ್ಯದಲ್ಲಿ ತೊಂದರೆಗಳು, ತಂದೆ ನೋಡಿದ್ರೆ ಮಗನಿಗಾಗಲ್ಲ, ಮಗನ ನೋಡಿದ್ರೆ ತಂದೆಗಾಗಲ್ಲ, ಆ ಮನೆ ಪಕ್ಕದವನಿಗೆ ಇವ್ನು ನೋಡಿದ್ರಾಗಲ್ಲ, ಅವ್ನು ನೋಡಿದ್ರೆ ಇವ್ನು ನೋಡಿ, ಇದೇ ಸಮಸ್ಯೆಗಳೇ. ಇವೆಲ್ಲ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ. ಇಲ್ಲಿ ಒಂದು ನಿಂಬೆಹಣ್ಣು ದೃಷ್ಟಿ ತೆಗೆಸ್ಕೊಂಡು ಹೋದರೆ ಸಾಕು, ಒಂದು ತಡೆ ಹೊಡೆಸ್ಕೊಂಡ್ರೆ ಸಾಕು, ವಿತಿನ್ ಸೆಕೆಂಡ್ಸಲ್ಲಿ ಅವ್ರಿಗೆ ಇಲ್ಲೇ ರಿಸಲ್ಟು.
ಅದೇ ಏನೋ ಹೇಳ್ತಾರೆ, ಅಲ್ಲೇ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ. ಅದು ಇಲ್ಲೇ ಸಿಕ್ಬಿಡ್ತದೆ ಅವ್ರಿಗೆ, ಸೆಕೆಂಡ್ಸಲ್ಲಿ ರಿಲೀಸ್ ಆಗ್ಬಿಡ್ತದೆ ಅವ್ರಿಗೆ. ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೋ ತಮಿಳ್ನಾಡು, ಕುಂಭಕೋಣಮು, ಅಯ್ಯರ್ವಾಡಿ ಎಲ್ಲೆಲ್ಲೋ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿರೋಂಥ ಒಂದು ಶಕ್ತಿಪೀಠ ಇದು ವಿಶ್ವಕ್ಕೆ ಮಾದರಿಯಾಗಿ ನಿಂತ್ಕೊಳ್ತದೆ ಕರ್ನಾಟಕ. ನಮ್ಮ ಒಂದು ಸನಾತನ ಧರ್ಮದಲ್ಲಿ, ನಮ್ಮ ಆಧ್ಯಾತ್ಮಿಕದಲ್ಲಿ. ಅದು ನಾವು ಹೇಳಿ ಏನೋ ಜಂಬಕ್ಕೆ ಕೇಳ್ತಾರೋ, ಏನೋ ಒಂದು ಮೀಡಿಯಾದಲ್ಲಿ ಒಂದು ಪಬ್ಲಿಸಿಟಿ ಕೇಳ್ತಾರೆ ಅನ್ನೋ ಜನ ಅಷ್ಟೇ. ಅದು ನೋಡ್ಬೇಕು, ಬಂದಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನನ್ನದು. ಎಸ್ ಗುರುಳೆ, ಇನ್ನು ಕ್ಷೇತ್ರದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿವಿ. ಈಗ ಮತ್ತೊಂದು ಭಾಳ ಸಂತೋಷದ ವಿಷಯ ಏನಂದ್ರೆ ಗುರುಳೆ, ನಾವು ಅಲ್ಲಿ ಬರ್ತಾ ಏನು ಆ ಸರ್ಕಲಿಂದ ಬರ್ತಾ ಅಲ್ಲಿ ಆಟೋದವ್ರನ್ನ ಮಾತನಾಡಿಸಿದ್ವಿ. ಅಲ್ಲೊಂದಷ್ಟು ಉದ್ಯೋಗ ಅಲ್ಲ ಗುರುಳೆ, ಅಲ್ಲಿ ಸುಮಾರು ಒಂದು 100-200 ಆಟೋದವ್ರು ಇರ್ಬೋದು, ಅವ್ರಿಗೊಂದು ಉದ್ಯೋಗ. ಅಲ್ಲಿಂದ ಉದ್ಯೋಗ ಹಿಡಿದು ಈ ಕ್ಷೇತ್ರದವರೆಗೂ ಕೂಡ ನೂರಾರು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಿರುವಂಥದ್ದು. ಅದ್ರ ಬಗ್ಗೆ ತಾವು ಹೇಳಲೇಬೇಕು. ಅಷ್ಟು ಜನಕ್ಕೆ ಒಂದು ಕುಟುಂಬ ಸಾಗೋಸೋದಕ್ಕೆ, ಒಂದು ಕುಟುಂಬ ನಿರ್ವಹಣೆಗೆ ಬೇಕಾದಂಥ ಒಂದು ಉದ್ಯೋಗವನ್ನು ಕೂಡ ಇವತ್ತು ತಾವು ಸೃಷ್ಟಿ ಮಾಡಿಕೊಟ್ಟಿರೋದು ಹೇಗೆ ಸಾಧ್ಯ ಅಂತ ಹೇಳಿದ್ರು ಸರ್? 15 ವರ್ಷದಿಂದ ನಾನೊಬ್ಬನೇ ಇಲ್ಲಿ. 15 ವರ್ಷದಿಂದ ನಾನೊಬ್ಬನೇ ಇಲ್ಲಿ, ಒಬ್ಬನೇ. ರಾತ್ರಿ 1 ಗಂಟೆ ಆಗಲಿ, ಇದು ದೊಡ್ಡ ಕಾಡಿದು, ಒಬ್ಬನೇ ಇದ್ದೀನಿ. ಇವತ್ತು ಈ ಒಂದು ಪುಟ್ಟ ಕ್ಷೇತ್ರದಿಂದ 60 ಜನ ಎಂಪ್ಲಾಯ್ಸ್ ಅವ್ರೆ, 60 ಜನ ಕೆಲಸ ಮಾಡ್ತಾವ್ರೆ. ಸುಮಾರು 400-500 ಆಟೋಗಳವ್ರು ಜೀವನ ಮಾಡ್ತಾವ್ರೆ. ಇಲ್ಲಿಂದ ಹೊಸಕೋಟೆ 8 ಕಿಲೋಮೀಟರ್ ಆಗುತ್ತೆ. ಹೊಸಕೋಟೆ ತನಕನೂ ರೋಡ್ ಉದ್ದಕ್ಕೂ ಅಂಗಡಿಗಳಾಗವೆ. ಹೊಸಕೋಟೆ ತನಕ ಒಂದೊಂದು 10 ಅಡಿಗೆ ಒಂದೊಂದು ಅಂಗಡಿ ಐತೆ ಹೊಸಕೋಟೆ ತನಕ. ಇಲ್ಲಿ ಕನಿಷ್ಠ ಅಂದರೆ 80-100 ಅಂಗಡಿಗಳು ಜೀವನ ಮಾಡ್ತಾವ್ರೆ. ಇದು ಎಲ್ಲನೂ ಅವಳ ಮಹಿಮೆ. ಇಲ್ಲಿ ನಂದು ಯಾವುದು ಪಾತ್ರ ಇಲ್ಲ, ಯಾರ್ದು ಯಾವುದು ಪಾತ್ರ ಇಲ್ಲ. ಎಲ್ಲಕ್ಕೂ ಮೂಲ ತಾಯಿ ಅವಳು ಸಾಕ್ಷಾತ್ವಾಗಿ ಇಲ್ಲಿ ನೆಲೆಸೋಳು ಅನ್ನೋದಕ್ಕೆ ನಿದರ್ಶನಗಳು. ಸರ್, ಏನೇನೋ ಹೇಳ್ಕೊಬೋದು, 1000 ಜನ 1000 ಮಾತು ಹೇಳ್ಕೊಬೋದು. ನಾನು ಹೇಳ್ಬಿಟ್ರೆ ಜನ ಬಂದ್ಬಿಡಲ್ಲ. ಇನ್ನೊಂದು ಯಾವುದೋ ಒಂದು ವಿಡಿಯೋದಲ್ಲಿ ಇನ್ನೊಂದು ತೋರಿಸ್ಬಿಟ್ಟು ಜನ ಬಂದ್ಬಿಡಲ್ಲ. ಕ್ಷೇತ್ರಕ್ಕೆ ಆ ಒಂದು ಶಕ್ತಿ ಇದ್ದರೆ, ಆ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ಮಾತ್ರ ಜನ ಬರೋಂಥದ್ದು. ಜನರು ಯಾರು ಹುಚ್ಚರಲ್ಲ, ಕುರುಡರಲ್ಲ, ದಡ್ರಲ್ಲ. ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬರೋಂಥದ್ದು 100ಅಲ್ಲಿ 80% ಜನ ಎಲ್ಲ ಅಫಿಷಿಯಲ್ಸ್ ಎಜುಕೇಟೆಡ್ ಬರೋದು. ಸಂಜೆ 7 ಗಂಟೆ ಮೇಲೆ ಬರ್ತಾರೆ, ರಾತ್ರಿ 8, 9, 10 ತನಕ ಬರ್ತಾ ಇರ್ತಾರೆ. ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಗೌರ್ಮೆಂಟ್ ಅಫಿಷಿಯಲ್ಸು, ಡಿಪಾರ್ಟ್ಮೆಂಟ್ ಅವರು, ಈ ಎಲ್ಲ ದೊಡ್ಡ ಉದ್ಯೋಗದವ್ರು ಇರೋಂಥವ್ರೆ. ಯಾಕಂದ್ರೆ ಅಂಥವ್ರು ಯಾರೂ ಸಹಿತ ಇಂಥದ್ದು ನಂಬಿ ಬರ್ತಾವ್ರಂದ್ರೆ ಆ ತಾಯಿ ಮೇಲಿರೋಂಥ ನಂಬಿಕೆ ಅವ್ರಿಗೆ. ಇದು ನಾನು ಹೇಳೋಂಥದ್ದಲ್ಲ, ನಾನು ಇಲ್ಲೇ ಇರ್ತೀನಿ. ನೀವು ಯಾರನ್ನ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಿ, ನೀವು ಅಲ್ಲಿ ಭಕ್ತಾದಿಗಳು ನಿಮಗೆ ಯಾರನ್ನ ಬೇಕು ಇಂಟರ್ವ್ಯೂ ಮಾಡಿ. ಇವಾಗ ಕೆಲವೊಂದು ಜಾಗಗಳಲ್ಲಿ ಏನಂತಂದ್ರೆ ಇವ್ರನ್ನೇ ಇಂಟರ್ವ್ಯೂ ಮಾಡಿ, ಇವ್ರ ಕೈಯಿಂದನೇ ಹೇಳಿಸ್ಕೊಡ್ರಿ. ನೀವು ಪ್ರತ್ಯೇಕವಾಗಿ ಚುಚ್ಚು ಹೇಳ್ತಾ ಇರ್ತಾರೆ, ನಾನು ಬರಲ್ಲ, ನಾನು ಬರೋದೇ ಇಲ್ಲ ಎಲ್ಗೂ. ನೀವು ಯಾರನ್ನ ಇಂಟರ್ವ್ಯೂ ಮಾಡಿ ಹೋಗ್ರಿ. ಯಾಕಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಗೆ ಆ ನಂಬಿಕೆ ಐತೆ. ಯಾಕಂದ್ರೆ ಒಬ್ಬ ಬಿಕಾರಿಯಾಗಿ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟರಂತನೂ ಏನು ಇಲ್ದಿರೋ ಒಂದು ಝೀರೋ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಾಮಗಾರಿ ಮಾಡ್ತಾವನಂದ್ರೆ ನಂದು ಯಾವುದು ಕ್ರೆಡಿಟ್ ಇಲ್ಲ, ನಂದು ಯಾವುದು ಒಂದು ಇದಿಲ್ಲ. ಇಲ್ಲಿ ಆ ತಾಯಿ ಸಾಕ್ಷಾತ್ವಾಗಿ ನೆಲೆಸಿರೋದಕ್ಕೇನೆ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ನಡೀತಾ ಇರೋದು. ಇಲ್ಲ ಅಂದರೆ ಯಾರು ಸಹಿತ ಮಾಡೋಕ್ಕೆ ಸರ್, 1000 ಲಕ್ಷಾಂತರ ಕೋಟಿ ಇರೋರಿಲ್ಲ ಸರ್, ಇಲ್ವಾ? ಅವ್ರಿಗೆಲ್ಲ ಯಾಕೆ ಆ ಒಂದು ಪ್ರೇರಣೆ ಬಂದಿಲ್ಲ? ಅವ್ರಿಗೆಲ್ಲ ಯಾಕೆ ತಾಯಿ ಸೂಚನೆ ಕೊಟ್ಟಿಲ್ಲ? ನಮ್ಮಂತ ಪುಟ್ಟಬಾತ್ ಅವ್ರಿಗೆ ಯಾಕೆ ಸೂಚನೆ ಕೊಟ್ಟಲವಳು? ಪದೇ ತಾವು ಹೇಳ್ತಾ ಇದ್ರಿ ಬಡತನದಿಂದ ಯಾಕಂದ್ರೆ ನಾನು ಅದು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಬಡವರೇ ಗುರುಗಳೇ ತಾವು. ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಅದನ್ನ ಸಂಪಾದನೆ ಮಾಡಿ ಕಳ್ಕೊಂಡು ಬೀದಿಗೆ ಬಂದು ಎಲ್ಲ ಅವಮಾನ ಪಟ್ಬಿಟ್ಟಿದ್ದೀನಿ. ಆದರೆ ಎಲ್ಲರೂ ಕೈ ಬಿಟ್ರು ಅವಳು ಕೈ ಬಿಡಿಲ್ಲ, ನನ್ನ ಕೈ ಬಿಡಿಲ್ಲ. ಇವತ್ತು ಅದೇ ನಂಬಿಕೆ ನನಗೆ. ಅದ ಇಲ್ಲಿಂದ ನನ್ನ ಮನೆ ಬಂದುಬಿಟ್ಟು ಅಮ್ಮ ಒಂದು 500 ಮೀಟ್ರ್ ಅಷ್ಟೇ. ಮನೆಗೆ ಹೋಗಿ 6 ತಿಂಗಳ ಮೇಲೆ ಹೋಗೈತೆ. ಮನೆಗೆ ಸಹಿತ ಇಲ್ಲೇ ಊಟ, ಇಲ್ಲೇ ನನಗೆ ಅಷ್ಟು ಇಷ್ಟ ನನ್ನ ಕ್ಷೇತ್ರ. ನನ್ನ ಸಂಕಲ್ಪ ಅಂದರೆ ಅಷ್ಟು ನಂಬಿಕೆ ನನಗೆ. ಗುರುಳೆ, ಇನ್ನು ದೊಡ್ಡ ಕ್ಷೇತ್ರವಾಗಿ ಕಾಟೇರಮ್ಮ ಇಲ್ಲಿ ಬರುವಂಥ ಭಕ್ತರನ್ನು ಕಾಪಾಡ್ತಾ ಬಂದಿರುವಂಥದ್ದು, ದೊಡ್ಡ ಕ್ಷೇತ್ರದ ಒಂದು ಕನಸನ್ನು ಕಾಣ್ತಾ ಇರುವಂಥದ್ದು. ತಾವೇ ಹೇಳ್ತೀರಿ, ಕೊಡುವಂಥ ತಮ್ಮ ದೊಡ್ಡ ಗುಣ ಅಂತ ಹೇಳ್ಬೋದು. ಇಲ್ಲಿ ಕೊಡುವಂಥ ಭಕ್ತಾದಿಗಳು ಭಿಕ್ಷೆ ಅಂತ ತಾವು ಅದನ್ನು ಹೇಳಿದ್ರಿ. ಇಲ್ಲಿ ಬರುವಂಥ ಆ ಒಂದು ಜನರು ಏನು ಭಕ್ತರು ಕೊಡುವಂಥ ಕೇವಲ 100-200ರಿಂದ ಇಡೀ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ರಿ. ಭಾಳ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನಮ್ಮ ಹಿಂದೂ ಒಂದು ಸನಾತನ ಧರ್ಮದಲ್ಲಿ ಇಂಥ ಒಂದು ದೇವಸ್ಥಾನ, ಇಂಥ ಒಂದು ಕ್ಷೇತ್ರವಾಗಿ ನೀವು ಮಾಡ್ತಾ ಇರುವಂಥದ್ದು, ತಂಬಾಯಲ್ಲೇ ಬಂದಿದ್ದು ಧರ್ಮಸ್ಥಳ ತಿರುಪತಿ ರೀತಿಯಲ್ಲಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ನನ್ನ ಸಂಕಲ್ಪ, ನನ್ನ ಕನಸು ಅಂತೇಳಿ ಭಾಳ ಸಂತೋಷ ಆಯಿತು. ಇನ್ನು ಕಡೆದಾಗಿ ಗುರುಗಳೇ, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ತಮ್ಮ ಸಂದೇಶ ಗುರುಗಳೇ. ಸರ್, ಯಾರೇ ಬರಲಿ,
ಅವರು ಯಾವ ಧರ್ಮದವರನ್ನಾಗಿರಲಿ, ಎಲ್ಲ ಧರ್ಮದವ್ರಿಗೂ ಇಲ್ಲಿ ದಾರಿ ಐತೆ. ಆದರೆ ಯಾರು ಬಂದರೂ ಸಹಿತ ಭಗವಂತನ ನಂಬಿ ಬರಬೇಕು. ಅಲ್ಲಿ ಯಾರೋ ಒಬ್ಬರವರೇ ಅವ್ರೇನೋ ಹೇಳ್ತಾರೆ ನಂಬಿ ಬರಬಾರ್ದು. ಭಗವಂತನ ಮೇಲೆ ನಂಬಿಕೆ ಇಟ್ಟು ಯಾರು ಬರ್ತಾರೋ ಸರ್ ಅವ್ರ ಕಷ್ಟ ಕರ್ಪೂರ ಕರೆದಂಗೆ ಕರಗುತ್ತೆ ಸರ್. ಇಲ್ಲಿ ಯಾರನ್ನೂ ಮೀಟ್ ಮಾಡೋಂಗಿಲ್ಲ. ಈ ಕ್ಷೇತ್ರದ ಅಧಿಪತಿ ಅವಳು. ಮೊಟ್ಟ ಮೊದಲ ಬಾರಿಗೆ ಅವಳನ್ನ ಬಂದು ಅವಳ ಆಶೀರ್ವಾದ ತಗೊಂಡು ಅಲ್ಲಿ ಕ್ಷೇತ್ರದಲ್ಲಿ ಕೊಡೋಂಥ ಒಂದು ಹರಕೆ ಕಾಯಿನ ತಗೊಂಡು ಪ್ರೀತಿಯಿಂದ ಖುಷಿಯಿಂದ 150 ರೂಪಾಯಿ ಕೊಟ್ಬಿಟ್ಟು, ಅಮ್ಮ ಇದು ನನ್ನ ಕಾಣಿಕೆ ತಾಯಿ ಇದಂತ ಕೊಟ್ಬಿಟ್ಟು, ಅವ್ರು ಕೊಡ್ತಾ ಇರೋದು ಹರಕೆ ಕಾಯಿಗಲ್ಲ, ನಂದು ಕಾಣಿಕೆ ತಾಯಿ, ನಿನ್ನ ದೇವಸ್ಥಾನಕ್ಕೆ ನನ್ನ ಕಾಣಿಕೆ ತಾಯಿ ಇದು ಅಂತೇಳಿ ಕೊಟ್ಬಿಟ್ಟು ಅಲ್ಲಿ ಕೊಡೋಂಥ ಕಾಯಿ ತಗೊಂಡೋಗ್ಬಿಟ್ಟು ಯಾರು ಭಕ್ತಿಯಿಂದ ಆ ಒಂದು ಜೋಡಿ ಹಾಲದ ಬರ್ಗೆ ಅರ್ಪಿಸ್ತಾರೋ ಸರ್ ಅವ್ರ ಕಷ್ಟ 9 ವಾರ ಮುಗಿಯೋದ್ರೊಳಗೆ 100ಗೆ 1000% ರಿಸಲ್ಟ್ ಸಿಗುತ್ತೆ. ಕೆಲವರು ಅತಿ ಬುದ್ಧಿವಂತರು ಬರ್ತಾರೆ. ಆ ಒಂದು ಎಷ್ಟು ಒಂದು ಟಾರ್ಚರ್ ಕೊಡ್ತಾರಂದ್ರೆ ಅವ್ರಿಗೆ ಅದ್ರ ಎಲ್ಲೋ ಹೋಗಿ ಎಷ್ಟೆಷ್ಟು ಹಾಳು ಮಾಡಾಕ್ತಾರೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ಬಂದು ನಾನು ಕೊಡ್ತಾ ಇರೋದೊಂದು ನನ್ನ ಒಂದು ಕಾಣಿಕೆ ಒಂದು ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ತಿಳ್ಕೊಳಲ್ಲ ಅವರು ಈ ಬೇರೆ ಬೇರೆ ರೀತಿಯೆಲ್ಲ ಅಪಪ್ರಚಾರಗಳು ಮಾಡೋಂಥದ್ದು ಕ್ಷೇತ್ರದ ಬಗ್ಗೆ. ಅದು ತಪ್ಪು. ನಮಗೆ ಶಕ್ತಿ ಐತಾ, ಧರ್ಮ ಮಾಡೋಣ, ಒಂದು ಕ್ಷೇತ್ರ ಕಟ್ಟೋದಕ್ಕೆ ಸಪೋರ್ಟ್ ಮಾಡೋಣ. ಶಕ್ತಿ ಇಲ್ವಾ, ಮಾಡೋರು ನೋಡಿ ಖುಷಿ ಪಡಬೇಕು. ಯಾವುದೇ ಆಗಲಿ ಕಾಲು ಎಳೆ ಬುದ್ಧಿ ಮಾಡಬಾರ್ದು. ಯಾಕಂದರೆ ಮನುಷ್ಯನಿಗೆ ನೀನು ಏನು ಮಾಡಿದ್ರು ಸಹಿತ ಅದು ಶಾಶ್ವತವಾಗಿ ನಿಲ್ಲಲ್ಲ. ಭಗವಂತನಿಗೆ ನೀನು ತಪ್ಪು ಮಾಡಿದ್ರು ಸಹಿತ ಆ ತಪ್ಪಿಗೆ ಶಿಕ್ಷೆಯನ್ನು ಬಗ್ಸ್ಬೇಕು. ನೀನು 1 ರೂಪಾಯಿ ಭಗವಂತನಿಗೆ ನಂದು 1 ರೂಪಾಯಿ ನಾನು ಖರ್ಚು ಮಾಡ್ತಾ ಇದ್ದೀನಿ ನಿನಗಂದರೆ ಆ 1 ರೂಪಾಯಿ 1000 ರೂಪಾಯಿ ರೂಪದಲ್ಲಿ ವಾಪಸ್ ಬರ್ತದೆ. ಭಗವಂತನಿಗೆ ನೀನು ಎಷ್ಟು ಮಾಡಿದ್ರೆ ಭಗವಂತ ನಿನ್ನ ಅಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ನನ್ನ ಜೀವನದಲ್ಲಿ ನಡೆದಿರೋಂಥದ್ದು, ನಾನು ಕೆಲವು ಸಿಚುವೇಶನ್ಗಳಲ್ಲಿ ನನಗಿರೋ ಬರೋದೆಲ್ಲ ನನಗೆ ಏನಿದೆ ಹಾಳು ಮಾಡಿಕೊಂಡು ಸಹಿತ ನನ್ನ ಅಮ್ಮನ ಸೇವೆ ಮಾತ್ರ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಆವತ್ತು ನಮ್ಮ ತಂದೆ ಇಲ್ಲ, ಆವತ್ತು ದಿನ ನಮ್ಮ ತಂದೆಯವರು ಸಹಿತ ಬೈದವ್ರೆ ನನ್ನ, ನಿನಗೇನು ಹುಚ್ಚೇನೋ ತಗೊಂಡಾಗೆಲ್ಲ ಸುರಿತಿಯಲ್ಲೇ, ಬುದ್ಧಿ ಇಲ್ಲ ನನಗೆ ಬೈದವ್ರೆ ನಮ್ಮ ತಂದೆಯವರು ಸಹಿತ. ಇವತ್ತು ನಾನು ಏನು ಅಮ್ಮನಿಗೆ ನನ್ನ ಕೈಯಿಂದ ನಾನು ಇದು ಮಾಡಿದ್ದೀನೋ, ಸೇವೆ ಮಾಡಿದ್ದೀನೋ, ನನ್ನ ಪ್ರೀತಿ ನಾನು ಏನೋ ಸೇವೆ ಮಾಡಿದ್ದೀನಿ. ಇವತ್ತು ಅದರ ಕೋಟಿ ಪಟ್ಟು ನನಗೆ ಸಂತೋಷ ಕೊಟ್ಟವಳೆ, ಅದರ ಕೋಟಿ ಪಟ್ಟು ನನಗೆ ಅವಳು ನನ್ನ ಸುಖವಾಗಿಟ್ಟವಳು. ಇವತ್ತು ನನ್ನ ಜೀವನದಲ್ಲಿ ಒಂದೇ ಆಸೆ, ಅವಳ ವಿಶ್ವರೂಪ ಜಗತ್ತಿಗೆ ಲೋಕಾರ್ಪಣೆ ಮಾಡಬೇಕು. ಆ ಲೋಕಾರ್ಪಣೆ ಮಾಡಿದ ದಿನ ಅವಳ ತಲೆ ಮೇಲೆ ಕುಂಭಾಭಿಷೇಕದ ನೀರು ಹಾಕಬೇಕು. ಆ ಕ್ಷಣ ಮುಂದೆ ಜೀವನದಲ್ಲಿ ಅವಳು ಸೇವೆ ಮಾಡೋಂಥ ಭಾಗ್ಯ ನನಗೆ ಕೊಟ್ಟರೆ ಈ ಒಂದು ಭೂಮಂಡಲದಲ್ಲಿ ನನಗೊಂದು ಜಾಗ ಕೊಡಲಿ, ಇಲ್ಲ ಕರ್ಕೊಂಡು ಹೋಗ್ತಾ ಇರಲಿ. ಅದೊಂದು ಆಸೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಾಟೇರಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ಶ್ರೀಯುತರಾದಂಥ ರಾಮಯ್ಯನವರ ಮಾತುಗಳಾಗಿತ್ತು. ಈ ಒಂದು ಕ್ಷೇತ್ರ ಕೇವಲ ಒಂದು ದೇವಸ್ಥಾನ ಅಲ್ಲ, ಇದು ಒಂದು ಧರ್ಮಸ್ಥಳ ಅಥವಾ ಒಂದು ತಿರುಪತಿಯ ಮಾದರಿನಲ್ಲಿ ಈ ಒಂದು ಕ್ಷೇತ್ರ ದೊಡ್ಡ ಕ್ಷೇತ್ರವಾಗಿ ಬೆಳೀತಾ ಇರುವಂಥದ್ದು. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಕೇವಲ ಕ್ಷೇತ್ರವಾಗಿ ಹೊರಹೊಮ್ತಾ ಇರುವಂಥದ್ದಲ್ಲ, ಸಾವಿರಾರು ಜನರಿಗೆ ಅಂದರೆ ಇಲ್ಲಿ ಬರುವಂಥ ಭಕ್ತ ಸಾಗರ ಕೇವಲ ನಮ್ಮ ಬೆಂಗಳೂರು ನಗರ ಮಾತ್ರವಲ್ಲ, ಕರ್ನಾಟಕ ಮಾತ್ರವಲ್ಲ, ತಮಿಳುನಾಡು, ಆಂಧ್ರ, ಮಧ್ಯಪ್ರದೇಶ, ಈ ರೀತಿ ಭಾರತದ ನಾನಾ ರಾಜ್ಯಗಳಿಂದ ಈ ಒಂದು ಕ್ಷೇತ್ರಕ್ಕೆ ಭಕ್ತರು ಹರಿದು ಬರ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ನಾನಾ ಸಮಸ್ಯೆಗಳು, ಒಂದಲ್ಲ ಒಂದು ಸಮಸ್ಯೆಗಳು ಇದೇ ಇರುತ್ತೆ. ಆ ಎಲ್ಲ ಸಮಸ್ಯೆಗಳಿಗೂ ಆಸ್ಪತ್ರೆ ಆಗಿರ್ಬೋದು ಅಥವಾ ವೈಜ್ಞಾನಿಕ ರೀತಿಯಲ್ಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಮಸ್ಯೆಗಳು ಏನೇ ಇದ್ರೂ ಕೂಡ ಈ ಒಂದು ಕಾಟೇರಮ್ಮ ಕ್ಷೇತ್ರಕ್ಕೆ ಬನ್ನಿ, ಖಂಡಿತವಾಗಲೂ ಕಾಟೇರಮ್ಮ ನಿಮ್ಮನ್ನ ಕಾಪಾಡ್ತಾಳೆ, ಕೈ ಹಿಡಿತಾಳೆ. ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ, ಹೆಂಡಣ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.